ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ದಮ್ಮು, ಅಸ್ತಮಾ, ಕೆಮ್ಮಿನ ಉಚಿತ ಚಿಕಿತ್ಸೆ. ಮೃಗಶಿರ ಜ್ಯೇಷ್ಠ ವದ್ಯ ಪಂಚಮಿ ದಿನದಂದು ಮೀನಿನಲ್ಲಿ ಔಷಧಿಯನ್ನು ಸಾವಿರಾರು ಜನರಿಗೆ ಶ್ಯಾಮ್ ಸುಂದರ್ ಅಗರ್ವಾಲ್ ನೀಡಿದ್ದರು. 2009ರಿಂದ ನಿರಂತರವಾಗಿ 4 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಸಚಿವರಾಗಿ ಯಶಸ್ವಿಯಾಗಿ ಶಾಸಕ ರಹೀಂ ಖಾನ್ಗೆ ಸಚಿವ ಸ್ಥಾನ ನೀಡಿ ದಿಗಂಬರ್ ಮಡಿವಾಳ್ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಸಾಮಾನ್ಯ ಸಭೆ ಜರುಗಿತು. ಸಂಗೀತ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ. ಸರೆಗಮಪ ಗಾನ ಗಂಧರ್ವ ಪ್ರಶಸ್ತಿಗೆ ಭಾಜನರಾದ ಶಿವಕುಮಾರ್ ಪಾಂಚಾಳ್ ಅವರಿಗೆ ಪ್ರಶಸ್ತಿ ನೀಡಿದ್ದರು. ಅಪರಾವ್ ಪಾಟೀಲ್ ಕಂದಗೂಳ್ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ಹಮ್ಮಿಕೊಳ್ಳಲಾಯಿತು. ಶ್ರೀ ಕೇತಕಿ ಸಂಗಮೇಶ್ವರ ಹೈನುಗಾರಿಕೆ ಉದ್ಘಾಟನಾ ಸಮಾರಂಭ ಮಹಾದೇವ್ ಬಿರಾದರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದು, ಗಣ್ಯಾತ ಗಣ್ಯರಿಂದ ಶುಭಾಶಯ ಕೋರಿದ್ದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಜವಾನ್ ಬಜಾರ್ನಲ್ಲಿರುವ ಕನ್ನಲಾಲ್ ಗಿರಿರಾಜ್ ಅಗರ್ವಾಲ್ ಆ್ಯಂಡ್ ಸನ್ಸ್ ಯುನಾನಿ ಹಮ್ದರ್ದ್ ಮತ್ತು ವೈದ್ಯನಾಥ್ ಆಯುರ್ವೇದಿಕ್ ಔಷಧಿ ಪುಡಿ ಅಂಗಡಿಯಲ್ಲಿ ಜೂನ್ 8ರಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಅಲರ್ಜಿ, ದಮ್ಮು, ಅಸ್ತಮಾ ಮತ್ತು ಕೆಮ್ಮು ಇರುವ ಸುಮಾರು 3-4 ಸಾವಿರ ಜನರಿಗೆ ಮೀನಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಯುರ್ವೇದಿಕ್ ಶ್ಯಾಮ್ ಸುಂದರ್ ಅಗರ್ವಾಲ್ ಅವರು ನೀಡಿದ್ದರು. ಸುಮಾರು 35 ವರ್ಷಗಳಿಂದ ಈ ಔಷಧಿಯನ್ನು ನೀಡುತ್ತಾ ಬಂದಿದ್ದಾರೆ. ಬೀದರ್ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಈ ಔಷಧವನ್ನು ನೀಡಿದ್ದರು. ಆಯುರ್ವೇದಿಕ್ ವೈದ್ಯರಾದ ಶ್ಯಾಮ್ ಸುಂದರ್ ಅಗರ್ವಾಲ್ ಅವರು ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ, ಕಳೆದ 35 ವರ್ಷಗಳಿಂದ ಮಿರುಗಿನ ದಿನ ಮೀನಿನಲ್ಲಿ ಔಷಧಿ ನೀಡುತ್ತಿದ್ದೇನೆ. ನಮ್ಮ ಅಜ್ಜ, ತಂದೆ ಈ ಹಿಂದೆ ಔಷಧಿ ನೀಡುತ್ತಿದ್ದರು. ಇದರಿಂದ ಸಾವಿರಾರು ಜನರು ಗುಣಮುಖರಾಗಿ ಹೋಗಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. पानी पियो. बोलो पानी का है घर में चल जाना चलता लो तुम्हारे आप और छोटा छोटा 200 छोटा से दबा बाहर निकालो. अल्लाह 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 ಹಲೋ ಕುಡೀರಿ, ನೀರು ಕುಡೀರಿ. ಇಲ್ಲಿ ಮೇನೆ ಔಷಧ ಮಾಡಕ್ಕ ಏ ಮೈದಾ ಮೈದಾ ಇದ್ರಲ್ಲಿ ತಗೊಂಡು
सब इधर से ऐसे ऐसे इधर आ जाओ। ऊपर को उनका होने दो, इनके साथ लोग हैं तो होने दो। जबान बाहर निकाल, जबान बाहर निकाल। गाली के तीन वाला का। हाँ, ढेर पड़े। नहीं हमारे बात से कितने हो गए? दो जन। आगे इनके ये मोबाइल अच्छा निकला तो जबान बाहर निकाल। ढेर पड़े। आखिर मैं 35 साल से दे रहा हूँ ये दवा। फिर बाबा दादा देते थे, उसके बाद मैं कंटिन्यू कर रहा हूँ ये दवा। मेरा यहाँ पे शॉप है 120 साल पुराना, KG अग्रवाल के नाम से। मैं वही मेरे पिताजी दादाजी बैठते थे, अब मैं बैठता हूँ। ये मृगशिरा नक्षत्र के दिन ये मच्छी डालता हूँ मैं। ये मच्छी डालने से अंदर से लंग्स वगैरह में जाके मच्छी गोल फिर के पूरा जाला कट जाता है, उसके लिए ये सब खत्म हो जाता है। तो कभी उदगीर से आए सो है, नांदेड़ से आए सो है, गुलबर्गे से आए सो है लोग, और पूना से भी आए, महाराष्ट्र से भी, मुंबई से आए थे 2-3 जने, वो भी दवा। ನಾವು 30 ವರ್ಷದಿಂದ ಹಿಡಿದು ಇದು ಕೊಡ್ತಿರೋ ನಮ್ಮ ಮಾಲಕರು KG ಅಗರ್ವಾಲ್ ಶ್ಯಾಮಸುಂದರ್ ಅಗರ್ವಾಲ್, ಡಾಕ್ಟರ್ ಶ್ಯಾಮಸುಂದರ್ ಅಗರ್ವಾಲ್ ಅವರು 35 ವರ್ಷದಿಂದ ಹಿಡಿದು ಔಷಧ ಕೊಡ್ತಾಯಿದ್ದೆ. ಇದರಿಂದ ಮೊದಲು ಹಿರುವರು ಕೊಡ್ತಿರು, ಆರ ನಂತರ ಶ್ಯಾಮಸುಂದರ್ ಅಗರ್ವಾಲ್ ಅವರು ಕೊಡ್ತಿದ್ದಾರೆ. ಈ ದಮ್ಮು ನಾಂದೇಡ್, ಗುಜರಾತ್ ಆ ಕಡೆಯಿಂದ ಎಲ್ಲ ಮಂದಿ ಜನ ಬರ್ತಾ ಇರ್ತಾರೆ, ಆರಾಮಾಗ್ಯದ ಅಂತೇಳಿ ಮತ್ತು ಔಷಧ ತಿನ್ನೋಕ್ಕೆ ವರ್ಷಕ್ಕೆ ಬರ್ತಾಯಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ರಾಜ್ಯ ಸಚಿವ ಸಂಪುಟದಲ್ಲಿ ಬೀದರ್ ಉತ್ತರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಡಿವಾಳ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಬೀದರ್ ಮಹಾನಗರ ಪಾಲಿಕೆಯ ಸದಸ್ಯ ದಿಗಂಬರ್ ಮಡಿವಾಳ್ ಒತ್ತಾಯಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಹೀಂ ಖಾನ್ ಅವರು 2009ರಿಂದ ನಿರಂತರವಾಗಿ 4 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರ ಪ್ರಬಲ ಧ್ವನಿಯಾಗಿರುವ ಅವರು ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಕ್ಷೇತ್ರದ ಎಲ್ಲ ಸಮಾಜದ ಬಾಂಧವರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಅವರನ್ನು ಪರಿಗಣಿಸಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದರು. ದಲಿತ ಛಲವಾದಿ ಮಹಾಸಭಾ ಅಧ್ಯಕ್ಷ ದಿಲೀಪ್ ಜಂಜೀರೆ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ರಹೀಂ ಖಾನ್ ಅವರ ಅವಧಿಯ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಬೆಳಕು ಚೆಲ್ಲಿದ್ದರು. ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ರೂಪಾಯಿ 48 ಕೋಟಿ ವೆಚ್ಚದಲ್ಲಿ ಜಿಲ್ಲಾಡಳಿತ ಕಚೇರಿಗಳ ಸಂಕೀರ್ಣ ನಿರ್ಮಾಣ, ಬೀದರ್ ನಗರಸಭೆಯು ಮಹಾನಗರ ಪಾಲಿಕೆಯಾಗಿ, ಔರಾದ್ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಹಾಗೂ ಹುಮ್ನಾಬಾದ್ ಪುರಸಭೆಯ ನಗರಸಭೆಯಾಗಿ ಮೇಲ್ದರ್ಜೆಗೆ ಅಮೃತ ಯೋಜನೆಯಡಿ ರೂಪಾಯಿ 60 ಕೋಟಿ ವೆಚ್ಚದಲ್ಲಿ ಕೆರೆ ಹಾಗೂ ಉದ್ಯಾನಗಳ ಅಭಿವೃದ್ಧಿ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರೂಪಾಯಿ 60 ಕೋಟಿ ವೆಚ್ಚದ ಒಳಚರಂಡಿ ಕಾಮಗಾರಿ ಪ್ರಗತಿಯಲ್ಲಿ, ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿ ರೂಪಾಯಿ 50 ಕೋಟಿ ಹಾಗೂ ನಗರ ಮೂಲಸೌಕರ್ಯ ನಿಧಿಯಡಿ ರೂಪಾಯಿ 45 ಕೋಟಿ ವೆಚ್ಚದಲ್ಲಿ ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿ, ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ ರೂಪಾಯಿ 35 ಕೋಟಿ, SFC ಅಡಿಯಲ್ಲಿ ರೂಪಾಯಿ 25 ಕೋಟಿ, PMGSY ಅಡಿ ರೂಪಾಯಿ 22 ಕೋಟಿ ಹಾಗೂ 554
4 ನಿಧಿಯಡಿ ರೂಪಾಯಿ 10 ಕೋಟಿ ವೆಚ್ಚದಲ್ಲಿ ಗ್ರಾಮೀಣ ಮತ್ತು ನಗರ ರಸ್ತೆಗಳ ನಿರ್ಮಾಣ, ರೂಪಾಯಿ 10 ಕೋಟಿ ವೆಚ್ಚದಲ್ಲಿ ಅಲಿಯಾಬಾದ್ನಿಂದ ನೌಬಾದ್ವರೆಗೆ ಹಾಗೂ ರೂಪಾಯಿ 5 ಕೋಟಿ ವೆಚ್ಚದಲ್ಲಿ ಪೊಲೀಸ್ ಚೌಕ್ನಿಂದ ಹಬ್ಲಿಕೋಟ್ ಸತತಿಗ್ರಹದವರೆಗೆ ರಸ್ತೆ ನಿರ್ಮಾಣ, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೂಪಾಯಿ 34 ಕೋಟಿ ವೆಚ್ಚದಲ್ಲಿ 100 ಹಾಸಿಗೆಗಳ ಬಾಹ್ಯ ಕ್ಯಾನ್ಸರ್ ಕೇಂದ್ರ ಸ್ಥಾಪನೆ, ಸರ್ಕಾರಿ ಮಹಿಳಾ ಪದವಿ ಕಾಲೇಜಿಗೆ ರೂಪಾಯಿ 10 ಕೋಟಿ, ಚನ್ವಾಡದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೂಪಾಯಿ 10 ಕೋಟಿ ಹಾಗೂ PU ಬಾಲಕಿಯರ ಕಾಲೇಜು ಕಟ್ಟಡಕ್ಕೆ ರೂಪಾಯಿ 5 ಕೋಟಿ ಅನುದಾನ ಮಂಜೂರು. ಮುಖ್ಯಮಂತ್ರಿ ವಿಶೇಷ ಅನುದಾನದಡಿ ರೂಪಾಯಿ 4 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ, ಬೃಹತ್ ಅಭಿವೃದ್ಧಿ, ಚಿದ್ರಿ ಬೌದ್ಧ ಕವಿ ಅಭಿವೃದ್ಧಿ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸಮುದಾಯ ಭವನಗಳ ನಿರ್ಮಾಣ, ಓಲ್ಡ್ ಸಿಟಿಯಲ್ಲಿ ರೂಪಾಯಿ 1 ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಭವನ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ರೂಪಾಯಿ 3 ಕೋಟಿ ಮಂಜೂರು, ಬಸವೇಶ್ವರ ಸಮುದಾಯ ಭವನ ರೂಪಾಯಿ 50 ಲಕ್ಷ, ವಾಲ್ಮೀಕಿ ಭವನ 25 ಲಕ್ಷ, ಜಿಲ್ಲಾ ಕನ್ನಡ ಭವನ ಹಾಗೂ ಹೆಮ್ಮರೆಡ್ಡಿ ಮಲ್ಲಮ್ಮ ಭವನಕ್ಕೆ ತಲಾ 10 ಲಕ್ಷ ಅನುದಾನ, ಬಸವ ಕಲ್ಯಾಣ ನಗರಸಭೆಗೆ 5 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು. ಕರ್ನಾಟಕ ಕ್ರೈಸ್ತ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಪ್ರಮೋದ್ ಚಿದ್ರಿ, ಸವಿತಾ ಸಮಾಜ ಸಂಘದ ಮಾಜಿ ಅಧ್ಯಕ್ಷ ಶ್ಯಾಮರಾವ್ ಮುರ್ಗೀಕರ್, ಕ್ರೈಸ್ತ ಮುಖಂಡ ಜಾನ್ಸನ್ ದೊಡ್ಮನಿ ಮಾತನಾಡಿದ್ದರು. ಕರ್ವೆ ಶಿವರಾಮೇಗೌಡ ಬಣ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಬಾವಿಕಟ್ಟಿ, ಅಂಬಿಗರ ಚೌಡಯ್ಯ ಯುವಸೇನೆ ಅಧ್ಯಕ್ಷ ಸುನೀಲ್ ಬಾವಿಕಟ್ಟಿ, ಹರಳಯ್ಯ ಸಮಾಜ ಸಂಘದ ತಾಲೂಕು ಅಧ್ಯಕ್ಷ ಸುಭಾಷ್ ಹಮಿಲ್ಪುರ್ಕರ್, ಸಿ ಮುಕ್ತಿ ಸೇರಿದಂತೆ ಇನ್ನಿತರೆ ಸಮುದಾಯಗಳ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸನ್ಮಾನ್ಯ DK ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ಮಂತ್ರಿಮಂಡಲ ಸನ್ಮಾನ್ ರಹೀಂ ಖಾನ್ ಮಾಜಿ ಸಚಿವರು ಅವರನ್ನು ಸಚಿವ ಸ್ಥಾನ ನೀಡಲು ಒತ್ತಾಯವಾಗಿ ಇವತ್ತಿನ ಬೀದರ್ ಉತ್ತರ ಕ್ಷೇತ್ರದ 2000ರಿಂದ ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಯಶಸ್ವಿಗೊಳಿಸಿದ್ದಾರೆ ಹಾಗೂ ನಿಭಾಯಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತ ಧ್ವನಿ ಎತ್ತಿ ತಮ್ಮ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಅಧ್ಯಕ್ಷರು IIC ಕೇಂದ್ರ ದೆಹಲಿ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಮಂತ್ರಿಮಂಡಲ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು ಸಚಿವರ ಸ್ಥಾನ ನೀಡಲು ಒತ್ತಾಯಿಸ್ತಾ ಇದ್ದೇವೆ. ಮಡಿವಾಳ ಸಮಾಜ ಇದೆ, ಕುಂಬಾರ ಸಮಾಜ ಇದೆ, ಸವಿತಾ ಸಮಾಜ ಇದೆ, ಹರಳೆಯ ಸಮಾಜ ಇದೆ, ಅಹಿಂದ ಕರ್ನಾಟಕ ಅವರು ಕೂಡ ಇದ್ದಾರೆ. ಮನವಿ ಮಾಡ್ತೇವೆ, ಬರುವ ದಿನಮಾನದಲ್ಲಿ ನಮ್ಮ ರಹೀಂ ಖಾನ್ ಸನ್ಮಾನ್ಯ ಅವರಿಗೆ ತಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವೆಲ್ಲ ಸಮಾಜ ವತಿಯಿಂದ ನಾವು ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಪೇಪರ್ ಮಾಧ್ಯಮ, ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲರಿಗೂ ನಾವು ಬಹಳ ಮನವಿಯಿಂದ ತಿಳಿಸ್ತೇವೆ. ತಾವು ಆದಷ್ಟು ಮಟ್ಟಿಗೆ ಎಲ್ಲರಿಗೂ ನಾವು ಎಲ್ಲ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ನಮ್ಮ ರಿಕ್ವೆಸ್ಟ್ ಇದೆ, ಬರುವ ದಿನಗಳಲ್ಲಿ ನಾವು ಬಿಡುವುದಿಲ್ಲ, ಅವರಿಗೆ ನೀವು ಸಚಿವ ಸ್ಥಾನ ಕೊಡುವ ತನಕ ನಾವು ಬಿಡುವುದಿಲ್ಲ ಅಂತೇಳಿ ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇರ್ತೇವೆ ಅಂತೇಳಿ. ನಮ್ಮ ಬೀದರ್ ಭಾಗದಲ್ಲಿ 2009ರಿಂದ ನಿರಂತರವಾಗಿ ನಮ್ಮ ರಹೀಂ ಖಾನ್ ಸಾಹೇಬರು ಗೆಲುವುತ್ತಾ ಬಂದು ಸಾಮಾಜಿಕ ಕೆಲಸಗಳು ಮತ್ತು ಬೀದರ್ ನಗರದ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ. ಇನ್ನು 3 ವರ್ಷದ ಅವಧಿಯಲ್ಲಿ ಸುಮಾರು ಕೋಟಿ ಅಂದರೆ ಸುಮಾರು ಒಂದು 1,000 ಕೋಟಿ ಮೇಲ್ಪಟ್ಟು ಗ್ರ್ಯಾಂಟ್ ತಂದು ಈ ನಗರ ಮತ್ತು ಬೀದರ್ ಜಿಲ್ಲೆ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲಸಗಳು ಪ್ರಗತಿಯಲ್ಲಿವೆ, ಇನ್ನೂ ಕೆಲಸಗಳು ಕೆಲವು ಆರಂಭವಾಗಿವೆ, ಇನ್ನೂ ಸ್ವಲ್ಪ ಆರಂಭ ಆಗಬೇಕಾಗಿದೆ. ಈಗ ನಮ್ಮದೇನು ಸರ್ಕಾರದ ಒತ್ತಾಯ ಏನಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ಒಂದು ಓಟ್ ಇದೆ ಅಥವಾ ಅಲ್ಪಸಂಖ್ಯಾತರ ಗುಂಪಿದೆ, ಅದು ಗಮನಕ್ಕೆ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕದಾಗ ಅಲ್ಪಸಂಖ್ಯಾತರ ವಿಷಯ ಬಂದಾಗ ನಮ್ಮ ರಹೀಂ ಖಾನ್ ಸಾಹೇಬ್ರಿಗೆ ನೀವು ಮಂತ್ರಿಮಂಡಲ ತಗೋಬೇಕಾಗಿ ಇಡೀ ನಮ್ಮ ಬೀದರ್ ಅವ್ರ ಕ್ಷೇತ್ರವೇ ಆಗಿರ್ಬೋದು ಮತ್ತು ಬೀದರ್ ಜಿಲ್ಲೆಯನ್ನು ಕೂಡ ನಾವು ಈ ಒಂದು ಪತ್ರಿಕೆ ಮುಖಾಂತರ, ಈ ಒಂದು ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. 3 ವರ್ಷದ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಸಾಹೇಬರು ಜೋಡೆತ್ತಿನ ಯಾವ ಟೈಪ್ ಜೋಡೆತ್ತುಗಳು ಇರ್ತವೆ ಆ ಟೈಪ್ ತುಂಬ ಶ್ರಮ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಅಭಿವೃದ್ಧಿ ಒಂದು ಮಾಡುವಂಥ ಮೂಲಕ ಎಲ್ಲ ಸಮಾಜದ ಎಲ್ಲ ಜನರಿಗೆ, ಎಲ್ಲ ಸಮಾಜದ ವರ್ಗಗಳಿಗೆ ಮೇಲೆತ್ತುವ ಕೆಲಸ ಇಬ್ಬರು ಕೂಡ ಮಾಡಿದ್ದಾರೆ. ಅದೇ ರೀತಿ ಮುಂದೂ ಕೂಡ ಈಗ ನಮ್ಮ ಈಶ್ವರ್ ಖಂಡ್ರೆ ಜೊತೆಯಲ್ಲೇ ರಹೀಂ ಖಾನ್ ಸಾಹೇಬರನ್ನು ಕೂಡ ಸಚಿವ ಸಂಪುಟದಲ್ಲಿ ತಗೋಬೇಕಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಹಿಂದಿನ ಮುಖ್ಯಮಂತ್ರಿ ಆಗಿರುವ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಈ ನಮ್ಮದೆಲ್ಲರ ವತಿಯಿಂದ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಸಚಿವ ಸ್ಥಾನ ನೀಡಬೇಕೆಂದೇಳು ನಮ್ಮ ಹರಳ ಸಮಾಜದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ.
ಮಾನ್ಯ ರಹೀಂ ಖಾನ್ ಸಾಹೇಬರು ಕಳೆದ ಸತತ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಳಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಆದೇಶಗಳಿಗೆ ಮೀರದಂತೆ ಅವರು ಪಕ್ಷಕ್ಕಾಗಿ ನಡ್ಕೊಂಡಿದ್ದಾರೆ. ಹಾಗೂ ಬೀದರ್ನಲ್ಲಿ ಅವರು ಗೆಲ್ಲಬೇಕಾದ್ರೆ ಒಂದೇ ಒಂದು ಮೂಲ ಮಂತ್ರ, ಅವರು ಏನಂದರೆ ಸಾಮಾಜಿಕ ಕಳಕಳಿ, ಅಹಿಂದ ವರ್ಗಗಳ ಕಳಕಳಿ ಹಾಗೂ ಎಲ್ಲ ಮತ ಜಾತಿ ಪಂಥಗಳ ಓಟ್ ತಗೊಂಬಂಥ ಒಂದು ವ್ಯಕ್ತಿಯನ್ನು ತಲುಪಿದಂತಾಗ ಒಂದು ರಹೀಂ ಖಾನ್ ಸಾಹೇಬರು ಮಾತನಾಡ. ಅದಕ್ಕಾಗಿ ಮುಂದಿನ ಬರುವ ದಿನಗಳಲ್ಲಿ ಅವರ ರಾಜಕೀಯದಲ್ಲಿ ಭವಿಷ್ಯ ಇದೆ. ಅವರು ಈ ನೂತನ ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಅವರನ್ನು ಮಂತ್ರಿ ಮಾಡಬೇಕಂತ ನಾನು ಬಹಳ ಒತ್ತಾಯಪೂರ್ವಕವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಬೀದರ್ ನಗರದ ಪ್ರತಾಪ್ ನಗರದ ಜನಸೇವಾ ಶಾಲೆಯ ಸಭಾಂಗಣದಲ್ಲಿ ಜೂನ್ 7ರಂದು ಬೆಳಗ್ಗೆ 10:30ಕ್ಕೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಸಾಮಾನ್ಯ ಸಭೆ ಜರುಗಿತು. ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಗೇರಿ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ರಾಜ್ಯ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಿಲ್ಲಾದೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ 2025-26ನೇ ಸಾಲಿನಲ್ಲಿ ಕೈಗೊಳ್ಳಲಾದ ಚಟುವಟಿಕೆ, 2026-27ನೇ ಸಾಲಿನ ಕಾರ್ಯಯೋಜನೆ, ಹೊಸ ಪದಾಧಿಕಾರಿಗಳ ಆಯ್ಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳ ಪರಿಹಾರ ಇತ್ಯಾದಿಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆ. ಗುರುನಾಥ್ ರೆಡ್ಡಿ ತಿಳಿಸಿದ್ದರು. ಸಂಘದ ಜಿಲ್ಲಾ ಘಟಕ, ತಾಲೂಕು ಘಟಕಗಳ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಅದಕ್ಕೆ ಬಿಡಬೇಕು. ಯಾಕೆ ನನಗೆ ಬೇಜಾರು ಏನು ಅನಿಸಿದೆ ಅಂದ್ರೆ ಇವ್ರಿಬ್ಬರು ಇವತ್ತು ಓಪನ್ ಹೇಳತ್ತಾರ. ನನಗೆ ನಾ ಅದಕ್ಕೆ ಬಾಯಿ ಮುಚ್ಚದನಪ್ಪ ಎಲ್ಲ ನೋಡ್ದ ಮತ್ತೆ ಅಂದ್ರೆ ಇದು ಬಗೆ ಅನಿಸ್ಬೇಕು. ಆದ್ರೆ ನಾವು ಮನೆ ಹೋಗೋಣ ಸಿಂಗಲಾದಾಗೆ ಮಾತಾಡ್ಬೇಕು. ಹೊರಗೆ ಬಂದಾಗ ಹಂಗೆ ಆಡಕ್ ಈಗ ಇದ್ದಿರ್ಬೇಕು. ಇದು ನಾನು ಕಣ್ಣಿಗೆ ಕಾಣಿಸಿದ ತಪ್ಪು ಅಂತ ನಾ ಹೇಳಕತ್ತೆ. ಮತ್ತೆ ಒಂದು ಇವ್ರು ಜವಾಬ್ದಾರಿ ಇಟ್ಕೊಂಡು ಬಾರಕ್ ಬಂದು ಅವಾಗ ಇದು ಹುಡುಕ್ಲತ್ತಾರದು ಬ್ಯಾನರ್ ಎಲ್ಲದ ಅದೆಲ್ಲದ ಅಂತ ಇವೆರಡು ನನಗೆ ಭಾಳ ಮನಸ್ಸಿಗೆ ನೋವಾಗ್ಯ. ಎಲ್ಲ ವೇದಿಕೆ ಇದು ಈ ರೀತಿ ಏನಾರ ಇತ್ತಲ್ಲ ಹೊರ ಸಂಘದಾಗ ಇದ್ದುಕೊಂಡು ನಾವು ಮಾಡಿ ನೀವು ಅಂತ ಸಲುವಾಗಿ ಸುಮ್ಮನೆ ನಾವೇ ಹೊರ ಹೋದ್ರಪ್ಪ ಸರಿ ಮಾಡ್ಕೊಂಡಪ್ಪ ಮನೆ ಕೆಲಸ ಒಂದು ಮಾಡಿದ್ರ ಕೈಗೆ ನಮ್ಮ ಮನೆಗೆ ನಮ್ಮ ಮಿಸ್ಸಸ್ ಫೋನ್ ಹೊಂಟದಿ ಮಣ್ಣಿಗೆ ಹೋಗಾರ ಅದು ಬಿಟ್ಕೊಂಡಿದ್ದು ಕೂಡ ನಮ್ಗೆ ಏನು ಅನ್ಸ ಅಂತ ಈ ಸಂಘ ನಾವು ಜಾಯ್ನ್ ಆಗಿದ್ದೆವು. ಮತ್ತು ನಿಮ್ಗೆ ಎಲ್ಲ ಕಡೆ ಕಾಪರೇಟ್ ಕೊಟ್ಟಿದ್ದೀವಿ. ನೀವು ಇಬ್ಬರು ಏನೇ ಬರ್ರಿ ಶೆಟ್ಕರ್ ಬರ್ರಿ ಸರ್ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿಯ ಜಿಲ್ಲಾ ಘಟಕದ ವಾರ್ಷಿಕ ಮಹಾಸಭೆಯನ್ನು ನಾವು ಆಯೋಜಿಸಲಾಗಿದ್ದೇವೆ. ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಬಹಳಷ್ಟು ನಮ್ಮ ಪ್ರತಿ ತಾಲೂಕಿನಿಂದ ನಮ್ಮ ಜಿಲ್ಲೆಗೆ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯವರು ಬಂದು ಈ ಒಂದು ಯಶಸ್ವಿಗೆ ಅವರು ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉಗ್ರವಾದ ಹೋರಾಟಕ್ಕೆ ನಾವು ಇಲ್ಲಿ ನಿರ್ಣಯ ಮಾಡೀವಿ. ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಅನಧಿಕೃತ ಕೋಚಿಂಗ್ ಶಾಲೆಗಳನ್ನು ನಾವು ಮಾನ್ಯ DDP ಅವರಿಗೆ ನಾವು ಮನವಿ ಕೊಟ್ಟಿವಿ. ಒಂದು ವಾರದೊಳಗಡೆ ಆ ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚದೇ ಹೋದರೆ ಇಡೀ ನಮ್ಮ ಜಿಲ್ಲಾದ ತಂಡ ಪ್ರತಿ ತಾಲೂಕಿನ ಅಧ್ಯಕ್ಷರುಗಳನ್ನು ಒಳಗೊಂಡು ಒಂದು DDP ಆಫೀಸ್ ಇರ್ಬೋದು, BO ಆಫೀಸ್ ಇರ್ಬೋದು, ನಾವು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದರ ಒಳಗಡೆ ಜಿಲ್ಲಾ ನಿರ್ದೇಶಕರು ಮತ್ತು BOಗಳು ಎತ್ತೆಚ್ಕೊಂಡು ಈ ಒಂದು ಕೋಚಿಂಗ್ ಶಾಲೆಗಳಿಗೆ ಬ್ರೇಕ್ ಹಾಕಬೇಕು, ಆ ಕೋಚಿಂಗ್ ಶಾಲೆಗಳನ್ನು ಮುಚ್ಚಬೇಕು ಅಂತಕ್ಕಂಥ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಗ್ರಹಿಸ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಖಾಸಗಿ ಆಡಳಿತ ಮಂಡಳಿ ಸಂಘದ ವತಿಯಿಂದ ಇವತ್ತು ಸಾಮಾನ್ಯ ಸಭೆ ಜರುಗಿತು. ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದ ಹಾಗೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಾವು ಈಗಾಗಲೇ ಕಳೆದ ವಾರ ಒಂದು ಮನವಿ ಸಲ್ಲಿಸಿದ್ದೇವೆ. ಇವತ್ತು ಸರ್ಕಾರಿ ಶಾಲೆಗೆ, ಖಾಸಗಿ ಶಾಲೆಗೆ, ಅನುದಾನಿತ ಶಾಲೆಗೆ ಪೆಟ್ಟು ಕೊಟ್ಟಿರ್ತಕ್ಕಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ತಕ್ಷಣ ಬಂದ್ ಮಾಡಬೇಕು. ಇದು ಮಕ್ಕಳ ಮೇಲೆ ಬಹಳ ಮಾರಕವಾಗಿದೆ. ಎಷ್ಟರ ಮಟ್ಟಿಗೆ 5ನೇ ತರಗತಿ ಕೋಚಿಂಗ್ ನಡೀತಾ ಇಲ್ಲ, ಅಲ್ಲಿ 2ನೇ ತರಗತಿಯಿಂದ ಏನಪ್ಪ ಅಂದ್ರೆ ಕೋಚಿಂಗ್ ಶುರು ಮಾಡಿದ್ದಾರೆ. ಯಾರೂ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ.
ಈ ಥರದ ಹೀನಾಯ ಸ್ಥಿತಿ ಜಿಲ್ಲೆಯಲ್ಲಿ ತಲೆದೋರಿದೆ. ಆಗಲೇ ಕಳೆದ ವರ್ಷ ಕೂಡ ಕೊಟ್ಟಿದ್ದೀವಿ, ಕೆಲವೊಂದು ಜನ ಎಲ್ಲ ಕ್ರಮ ಕೈಗೊಂಡ್ರು. ಆದರೆ ಮತ್ತೆ ಏನಪ್ಪ ಅಂದರೆ ಈಗ ನಾಯಿ ಕೊಡೆಗಳಂತೆ ಅನಧಿಕೃತ ಕೋಚಿಂಗ್ ಸೆಂಟರ್ ತಲೆ ಎತ್ತಿವೆ. ದಯವಿಟ್ಟು ಆ ಕೋಚಿಂಗ್ ಬಂದ್ ಮಾಡುವ ಮೂಲಕ ಮಕ್ಕಳಿಗೆ ಮುಕ್ತವಾಗಿ ಶಾಲೆಯಲ್ಲಿ ಶಿಕ್ಷಣ ಸುಖವಾಗಿ ಮಾಡಬೇಕು. ನಾವು ಶಾಲೆ ಸಮಯ ಬಿಟ್ಟ ನಂತರ 5 ಗಂಟೆ ನಂತರ ಏನೇ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಮುಂಜಾನೆ 8 ಗಂಟೆಯಿಂದ ರಾತ್ರಿ 8 ಗಂಟೆ 10 ಗಂಟೆವರೆಗೆ ಮಕ್ಕಳಿಗೆ ಏನಪ್ಪ ಕೂಡಕ್ಕೆ ಕೋಚಿಂಗ್ ನಡೀತಾ ಇದೆ. ಇದು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅದನ್ನು ನಾವು ಮುಂದಿನ ದಿನಗಳ ದೊಡ್ಡ ಹೋರಾಟ ಏನಪ್ಪ ಅಂದ್ರೆ ಮಾಡುವ ತಯಾರಿಯಲ್ಲಿ ನಾವು ಇದ್ದೀವಿ. ಜಿಲ್ಲಾ ಶಿಕ್ಷಣ ಇಲಾಖೆ ಇದು ಎಚ್ಚೆತ್ತುಕೊಳ್ಬೇಕು. ಮಹೇಶ್ ಕುಮಾರ್ ಸಾರೆಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ಸಹಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಸಾಮಾನ್ಯ ಸಭೆ ಸಂಸ್ಥೆಗಳ ಧನ ಸಹಾಯ ಯೋಜನೆಯಡಿ ಸಂಗೀತ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಮಹಾಲಕ್ಷ್ಮಿ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸರೆಗಮಪ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಕುಂಬಾರ್ ಮಾತನಾಡುತ್ತಾ ಈ ಕಾರ್ಯಕ್ರಮವು ರಾಜ್ಕುಮಾರ್ ಹೆಬ್ಬಾಳ್ ಅವರು ಉದ್ಘಾಟಿಸಿದ್ದರು. ಸುಮಾರು ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸರೆಗಮಪ ಗಾನಗಂಧರ್ವ ಪ್ರಶಸ್ತಿಗೆ ಭಾಜನರಾದ ಶಿವಕುಮಾರ್ ಪಾಂಚಾಳ್ ಅವರಿಗೆ ಪ್ರಶಸ್ತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗಣೇಶ ವಂದನಾ ನೃತ್ಯ, ನಾಡಗೀತೆ, ಜಾನಪದ ಗೀತೆ, ತತ್ವಪದ ಗಾಯನ, ಭರತನಾಟ್ಯ, ಕನ್ನಡ ನಾಡು ನುಡಿ ಗೀತೆ, ಸುಗಮ ಸಂಗೀತ, ವಚನ ಸಂಗೀತ, ಭಾವಗೀತೆ, ದೇಶಭಕ್ತಿ ನೃತ್ಯ, ಕೋಲಾಟ, ಜಾನಪದ, ಜಾದು ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಸಂಜುಕುಮಾರ್ ಅತಿಬಾಳೆ, ವಿಜಯ್ ಗುನ್ನಳ್ಳಿ, ಶ್ರೀಮತಿ ಭಾರತಿ ವಜ್ರ, ಶ್ರೀಮತಿ ರಾಣಿ ಸತ್ಯಮೂರ್ತಿ, ಗೋರಖ್ನಾಥ್ ಕುಂಬಾರ್, ಪವಿತ್ರ ಖಡ್ಗೆ, ಪಾಂಡುರಂಗ್ ಕುಂಬಾರ್, ಶ್ರೀನಿವಾಸ್ ಬಾಬು ಕುಂಬಾರ್, ಕುಮಾರಿ ಅಕ್ಷತಾ, ಕುಮಾರಿ ಪ್ರಾರ್ಥನಾ, ಕುಮಾರಿ ಸ್ಫೂರ್ತಿ, ಕುಮಾರಿ ಸಂಸ್ಕೃತಿ, ಸವಿಗಾನ ಸಂಗೀತ ಕಲಾ ತಂಡ, ದಿಲೀಪ್ ಕಾಡ್ವಾದ್, ಬಲರಾಮ್ ಪಾಂಚಾಲ್, ರಾಣಿ ಸತ್ಯಮೂರ್ತಿ, ಜೆಸ್ಸಿ ಸೋನ್ವಾನೆ, ರಶ್ಮಿ ಶರ್ಮಾ, ಶಾಂಭವಿ ಪಂಚಾಕ್ಷರಿ ಕಲ್ಮಠ್, ಭಾನುಪ್ರಿಯಾ ಅರಳಿ, ಶ್ರದ್ಧಾ ಮತ್ತು ಕಲಾ ತಂಡ, ಆಶಾ, ತುಕಾರಾಮ್ ನಾಗೂರೆ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹೇಶ್ ಕುಮಾರ್ ಸಾರೆಗಮಪ ಚಾರಿಟೇಬಲ್ ಟ್ರಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಪ್ರತಿಷ್ಠಾನದ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತೊಂದು ಅದ್ಭುತವಾದ ಸಂಗೀತ ಸೌರಭ ಅಂತಕ್ಕಂಥ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಭಾಗವಹಿಸಿದ್ದೀವಿ. ಸುಗಮ ಸಂಗೀತ, ಜಾನಪದ ಗಾಯನ, ಭಜನೆ, ಕೋಲಾಟ ಮತ್ತು ಜನಪದ ನೃತ್ಯ, ದೇಶಭಕ್ತಿ ನೃತ್ಯ ಹೀಗೆ ಅನೇಕ ಕಾರ್ಯಕ್ರಮಗಳು ವಿಜೃಂಭಣೆ ಜರುಗಿದೆ. ತುಂಬ ಖುಷಿಯಾಗ್ತದೆ, ಯಾಕೆಂದರೆ ನಾವು ಕಲಾವಿದರಾಗಿ ಭಾಗವಹಿಸಿದ್ದಕ್ಕಾಗಿ ಅನೇಕ ಜನರು ಕಾರ್ಯಕ್ರಮವನ್ನು ನೀಡಿದ್ದಾರೆ. ತುಂಬ ಸಂತೋಷವಾಗಿದೆ. ಈ ನಮ್ಮ ಮಹೇಶ್ ಕುಮಾರ್ ಸಾರೆಗಮಪ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದೇ ರೀತಿಯಿಂದ ಮುಂದುವರಲಿ ಅಂತ ನಾವು ಅವರಿಗೆ ಶುಭವನ್ನು ಹಾರೈಸ್ತೇವೆ. ಶ್ರೀ ಮಹೇಶ್ ಕುಮಾರ್ ಸಾರೆಗಮಪ ಮತ್ತು ಸಾಂಸ್ಕೃತಿಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ನ ಒಂದು ಕಾರ್ಯಕ್ರಮ ಇತ್ತು. ನಾವಿದರಲ್ಲಿ ಒಂದು ಕಲಾವಿದರಾಗಿ ಭಾಗವಹಿಸಿದ್ವಿ. ತುಂಬ ಖುಷಿ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ಬೀದರ್ನಲ್ಲೂ ಕೂಡ ಜರುಗ್ತಾ ಇದೆ ಅಂತಂದರೆ ಅತಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಮ್ಮ ಮಹೇಶ್ ಕುಮಾರ್ ಅವರು ಮಾಡ್ತಿದ್ದಾರೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ನಾವು ನೋಡಿದ್ವಿ, ಕಣ್ಣು ತುಂಬಿಕೊಂಡಿವಿ. ಭರತನಾಟ್ಯ ಇರ್ಬೋದು, ಕೋಲಾಟ ಇರ್ಬೋದು, ತತ್ವಪದ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಎಲ್ಲ ರೀತಿಯ ಒಂದು ಕಲೆಯ ಒಂದು ರಸದೌತಣವನ್ನು ನಾವೆಲ್ಲರೂ ಸವಿದಿದ್ದೀವಿ. ಈ ಸಂಜೆಯಲ್ಲಿ ಸಂಗೀತದೊಂದಿಗೆ ಮಿಂದೆದ್ದು ಇವತ್ತು ತುಂಬ ಖುಷಿಯಾಗಿದ್ದೀವಿ ನಾವು. ಸೊ ನಾವೆಲ್ಲ ಒಂದು ಕಲಾವಿದರಾಗಿ ಬಂದು ಪ್ರೇಕ್ಷಕರಾಗಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ದೀವಿ. ತುಂಬ ಸಂತೋಷವಾಗ್ತಿದೆ. ಇದೇ ರೀತಿ ಕಾರ್ಯಕ್ರಮ ಇನ್ನೂ ಬೀದರ್ನಲ್ಲಿ ಇನ್ನೂ ಹೆಚ್ಚೆಚ್ಚು ನಮ್ಮ ಮಹೇಶ್ ಕುಮಾರ್ ಅವರು ಮಾಡಲಿ, ಈ ತಂಡದಿಂದ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತ ನಾವು ಕೂಡ ಹಾರೈಸ್ತಾ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀವಿ. ಈ ಸಂಗೀತ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗಾನಗಂಧರ್ವ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ಅಚ್ಚುಕಟ್ಟಾಗಿ ನೆರವೇರಿತು. ಸುಮಾರು ಕಲಾವಿದರು ಸಾರೆಗಮಪ ಗಾನಗಂಧರ್ವ ಪ್ರಶಸ್ತಿ ಪ್ರದಾನ
ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ನಾಡಿನ ಪ್ರಖ್ಯಾತ ಕಲಾವಿದರಾದ ಶ್ರೀ ಶಿವಕುಮಾರ್ ಪಾಂಚಾಳ್ ಸರ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಈ ಗಾನಗಂಧರ್ವ ಎನ್ನುವ ಪ್ರಶಸ್ತಿಯನ್ನು ಪ್ರದಾನ ನೀಡಲಾಯಿತು. ಇವತ್ತಿನ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಾಯಿತು. ನೂರಾರು ಪ್ರೇಕ್ಷಕರು ಸಂಗೀತದ ಈ ಒಂದು ರಸದೌತಣವನ್ನು ಉಂಡು ತುಂಬ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾ ಇರಬೇಕು ಸರ್ ಅಂತ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಧನ್ಯವಾದಗಳು ಅರ್ಪಿಸ್ತೇವೆ ನಮ್ಮ ಸಂಸ್ಥೆ ಪರವಾಗಿ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದ್ಭುತವಾದ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಲಾವಿದರಿಗೆ ವೇದಿಕೆ ನೀಡುವಂಥ ಪ್ರಯತ್ನ ನಮ್ಮ ಸಂಸ್ಥೆ ಪರವಾಗಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಬಯಸ್ತಾ ಇಲ್ಲಿಗೆ ನನ್ನ ಮಾತುಗಳು ವಿರಾಮ. ಔರಾದ್ ತಾಲೂಕಿನ ಕರ್ಗ್ಯಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಅಪ್ಪರಾವ್ ಪಾಟೀಲ್ ಕಂದಗೂಳಿಯವರ ಸೇವಾ ನಿವೃತ್ತಿ ಸಮಾರಂಭವನ್ನು ನಗರದ ಮಯೂರ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪ್ಪರಾವ್ ಸೌದಿ ಕಂದಗೂಳ್ ಅವರು ನೀಡಿರುವ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಗಣ್ಯರು ಹಾಗೂ ಶಿಕ್ಷಣ ಕ್ಷೇತ್ರದ ಪ್ರಮುಖರು ಭಾಗವಹಿಸಿ ಅವರ ಕಾರ್ಯನಿಷ್ಠೆ, ಶಿಸ್ತು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಸಲ್ಲಿಸಿದ ಕೊಡುಗೆಯನ್ನು ಪ್ರಶಂಸಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿವಾಜಿ ಪಾಟೀಲ್ ಮುಗ್ನಾ, ಶಿವಾಜಿ ತಡ್ಮಳೆ ಜಮ್ಗಿ ಹಾಗೂ ದಯಾನಂದ್ ಬಿರಾದರ್ ಉಪಸ್ಥಿತರಿದ್ದು ನಿವೃತ್ತ ಜೀವನ ಸುಖಕರವಾಗಿರಲೆಂದು ಶುಭ ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾಜಿ ಪಾಟೀಲ್ ಮೊಗ್ನಾಳ್ ಅವರು, ಅಪ್ಪರಾವ್ ಪಾಟೀಲ್ ಕಂದಗೂಳ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಅವರ ಅನುಭವ ಮತ್ತು ಮಾರ್ಗದರ್ಶನ ಸಮಾಜಕ್ಕೆ ಸದಾ ಪ್ರೇರಣೆಯಾಗಲಿದೆ ಎಂದು ಹೇಳಿದರು. ಸೇವಾ ನಿವೃತ್ತಿ ಹೊಂದಿದ ಅಪ್ಪರಾವ್ ಪಾಟೀಲ್ ಕಂದಗೂಳ್ ಅವರು ಮಾತನಾಡಿ, ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ತಮ್ಮ ಅನುಭವಗಳನ್ನು ಹಂಚಿಕೊಂಡ ಅವರು ನಿವೃತ್ತಿಯ ನಂತರವೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಶಿಕ್ಷಣಾಭಿಮಾನಿಗಳು, ಕುಟುಂಬಸ್ಥರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. सेवानिवृत्त हो रहे हैं, करीब 30 ईयर्स की वो सेवा संपन्न किए हैं. उनके खुद जन्मस्थान पर कंदगूल ग्राम में, औराद तालुके के कंदगूल ग्राम में तकरीबन 15 साल तक सेवा कर उसके बाद बहुत ही ग्रामीण इलाके में तो सोमला तांडा महाडोनवा बेलकोरी पंचायत के अंतर्गत आता है, वहाँ पर उन्होंने तकरीबन 14-15 साल की सेवा की है. और इसके पहले निट्टूर में जो एडेड स्कूल था वहाँ पर भी उन्होंने कुछ दिन तक सेवा की है. ऐसे करीब 35-36 साल तक एजुकेशन में उन्होंने सेवा कर अपना सब कुछ अपने बच्चों को, विद्यार्थियों के लिए अपना पूरा समय देकर एक बहुत ही आदर्श शिक्षक कहलाए हैं. उसकी मुझे खुशी है. उनके 25-26 साल के शिक्षण क्षेत्र के जीवन में एक भी रिमार्क के बगैर वो सेवा मुक्त हो रहे. आज भी वो बहुत ही हेल्दी है, अच्छा है और उनका एक वेल सेटल फैमिली है, अच्छा कुटुंब से है. अभी भी उनके सभी कुटुंबवासी उनकी काळजी ले रहे हैं और खुशी है कि आने वाला समय उनको निरोगी रहे, खुशी से रहे. अपनी सेवा करते करते जब भी कभी समय मिलता था समाज के लिए भी, समाज के कार्य में भी वो बहुत बड़ा हाथबार लगाते थे. समाज के लिए आरक्षण का विषय हो और कौन से भी विषय में, छत्रपति शिवाजी महाराज हो या महात्मा बसवेश्वर, ऐसे सार्वजनिक जयंती का उत्सव हो, महामानवों के हर क्षेत्र में उनका बहुत बड़ा योगदान था. वो ऐसा कैमरे के सामने कभी नहीं आते थे, उनको प्रसिद्धि के पीछे कभी नहीं थे, लेकिन समाज के कार्य में उनका सर्वोपरि सहकार्य था. उसलिए मैं मेरे वैयक्तिक तथा समाज की ओर से और सभी संगठन के शिक्षण संस्था के सभी संगठन की ओर से उनको आने वाले जीवन के लिए शुभकामनाएं देता हूँ. उनका आरोग्य निरोगी रहे, सुखकर रहे और हेल्दी रहे, इतनी कामना करता हूँ. गवर्नमेंट मेरा अपॉइंटमेंट 96 में और शिवंतरी 96 मैं गाँव में 10 साल नौकरी करा और सोमला ने एक तांडे में ऐसा 20 साल करके 30 साल मेरा गवर्नमेंट सर्विस में मेरा सर्विस मिल गया. मेरा रिटायर्ड हुआ. मैं ये रिटायर्ड होने के लिए बहुत मेरे दोस्तों के साथ, सबके साथ मिलकर मैं आज रिटायर्ड हो रहा हूँ. मेरे को बहुत खुशी हो रही है. धन्यवाद.
ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹದೇವ್ ಬಿರಾದರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಹೊಸ ಕನಸಿನ ಆರಂಭವಾಗಿ ನಮ್ಮ ಹೈನುಗಾರಿಕೆ ಉದ್ಘಾಟನೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಾಜ್ನಾಳ್ ರಸ್ತೆ ಹಳೆಂಬೂರಿನಲ್ಲಿ ಶ್ರೀ ಕೇತಕಿ ಸಂಗಮೇಶ್ವರ ಹೈನುಗಾರಿಕೆ ಉದ್ಘಾಟನಾ ಸಮಾರಂಭ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಯಿತು. ಉಮಾಕಾಂತ್ ನಾಗಮಾರ್ಪಳ್ಳಿ ಹಾಗೂ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಭಾಗವಹಿಸಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ದರು. ಅವರ ಉತ್ತಮ ಆರೋಗ್ಯ, ಸುಖ, ಸಮೃದ್ಧಿ ಹಾಗೂ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಕೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯರು ಹಾಗೂ ಸಂಗಮೇಶ್ ಪಾಟೀಲ್, ಮಹೇಶ್ ಮೈಲಾರೆ, ಸಿದ್ದು ಲೌಟೆ, ಅಶ್ವಿನ್ ರಾಜ್ ಸೇರಿದಂತೆ ಅನೇಕ ಗಣ್ಯರು, ಬಂಧು ಮಿತ್ರರು, ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರು ಭಾಗವಹಿಸಿ ಶುಭ ಹಾರೈಸಿದ್ದರು. बस तुझे प्यार दो, बस तेरा नाम लो, बहके धूप भी इतना सा ख्वाब है जब तक ಹಳೆಂಬೂರು ಗ್ರಾಮದಲ್ಲಿ ಆತ್ಮೀಯ ಸಹೋದರರಾದ ಮಹದೇವ್ ಬಿರಾದರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಕೇತಕಿ ಸಂಗಮೇಶ್ವರ ಹೈನುಗಾರಿಕಾ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇದೇನು ಹೊಸ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಯಶಸ್ವಿಯಾಗಲಿ ಹಾಗೂ ಅವರ ಪರಿವಾರದ ಮೇಲೂ ಕೂಡ ಎಲ್ಲ ಹಳೆಂಬೂರು ಗ್ರಾಮಸ್ಥರು ಹಾಗೂ ಹಳೆಂಬೂರು ಅಪ್ಪರಾದ ಗಿರಿನಾಥ್ ಅಪ್ಪಾಜಿಯವರ ಆಶೀರ್ವಾದ ಕೂಡ ಅವರ ಮೇಲೆ ಇಲ್ಲ ಅಂತ ಹಾರೈಸ್ತೀವಿ. ಆತ್ಮೀಯ ಸಹೋದರರಾದ ಮಹದೇವ್ ಅವರು ಹೈನುಗಾರಿಕೆ ಡೈರಿ ಫಾರ್ಮ್ ಹಾಕಿದ್ದಾರೆ. ಅವ್ರಿಗೆ ಭಾಳ ಒಳ್ಳೆಯದಾಗಲಿ, ಹೀಗೆ ಮುಂದುವರಿಲಿ, ಎಲ್ಲರಿಗೆ ಆತ್ಮೀಯರಾಗಿದ್ದಾರೆ, ಹೀಗೆ ಬೆಳೀಲಿ ಅಂತೇಳಿ ಕಳಕಳಿಯನ್ನು ವಿನಂತಿ ಮಾಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.